ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇದು ಎಗ್ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಬಂಡಿ ಮೇಲೆಲ್ಲ ತಿನ್ನೋದು ಬದಲು ಮನೆಯಲ್ಲೇ ತಿನ್ನಿ. ಇಲ್ಲ ಇದು ಎಗ್ ರೈಸ್ ಅಲ್ಲ, ಇದು ವೆಜಿಟೇರಿಯನ್ ಅವ್ರಿಗೆ ನಾನು ಮಾಡ್ತಾಯಿರೋದು ಪನ್ನೀರ್ ಬುರ್ಜಿ ರೈಸು, ಫ್ರೈಡ್ ರೈಸು. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿದೆ. ಒಂದ್ಸಲ ಮಾಡ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬನ್ನಿ ಮಾಡಿಕೆ ಏನು ತೊಗೊಂಡಿದ್ದೀನಿ ಅಂತ. ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಆಯಿಲು ಹಾಕಿದ ತಕ್ಷಣ ಯಾಕೋ ಏನೋ ಸಿಟ್ಟು ಬಂದಿತ್ತು ಅನಿಸುತ್ತೆ, ನನ್ನ ಮೇಲೆ ಸಿಡಿತಾ ಇತ್ತು ಚಟ್ ಅಂತ. ನಾನು ದೂರ ಆಗಿಬಿಟ್ಟು ಮತ್ತೆ ಅರ್ಧ ಸ್ಪೂನ್ ಹಾಕಿ ಇದು ಚೆನ್ನಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕಿದೆ, ನೈಸಾಗಿ ಕಟ್ ಮಾಡಿದ್ದೀನಿ. ಇದು ಹಾಕಿಬಿಟ್ಟು ಇದಕ್ಕೆ ಈರುಳ್ಳಿನೂ ಹಾಕಿದೆ. ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಈ ಥರ ಬಿಡಿಯಾದಾಗ ಬಿಡಿಯಾಗಿ ಚೆನ್ನಾಗಿ ಮ್ಯಾಗಿ ಥರ ಕಾಣಿಸುತ್ತೆ ಅಂತ ಈ ಥರ ಉದ್ದ ಕಟ್ ಮಾಡಿಕೊಂಡೆ ನಾನು. ಎಲ್ಲನೂ ಹಾಕಿಬಿಟ್ಟು ಇದನ್ನು ಗೋಲ್ಡ್ ಆಗೋವರೆಗೂ ಇಟ್ಬಿಡೋಣ. ನೋಡಿ, ಇವಾಗ ಸ್ವಲ್ಪ ಎಲ್ಲನೂ ಬಿಡಿಯಾಗಿದೆ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಅದು ಏನಂತಾರಪ್ಪ, ಕೊತ್ತಂಬರಿ ಇರುತ್ತಲ್ಲ, ಕೊತ್ತಂಬರಿ, ಅದನ್ನು ನಾನು ಏನು ಮಾಡಿದ್ದೀನಿ, ಎಲೆ ಸಪ್ರೇಟ್ ಕಡ್ದಿಟ್ಕೊಂಡಿದ್ದೀನಿ. ಮತ್ತು ಅದರ ಹಿಂದಿಂದು ಇರುತ್ತಲ್ಲ ದಂಟಲು, ಅದನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಹಿಂಗೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡಿ ಅದನ್ನು. ಅದು ಗೋಲ್ಡ್ ಆಗಬೇಕು ಫುಲ್ಲು. ನೋಡಿ, ಇವಾಗ ಇದಕ್ಕೆ ಹಂಚಿಗೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದಕ್ಕೆ ಪನ್ನೀರು ಈ ಥರ ತೊರೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಉದ್ದ. ಇದನ್ನು ಹಾಕಿಬಿಟ್ಟು ಎಲ್ಲನೂ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲು ಏನಂತಾರೆ, ಕಬ್ಬಿಣಲ್ಲ, ಸ್ಟೀಲ್ದು ಚಮಚ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಅದು ಹಿಂಗೆ ಮಾಡ್ತಾಯಿದ್ರೆ ಹೆಂಚು ಹಾಳಾಗುತ್ತೆ ಅಂತ ನಮ್ಮಮ್ಮ ಬೈದರು. ನಿಮ್ಮ ಮನೇಲೂ ಹಿಂಗೇನಾ ಬೈದರು? ಕಟ್ಗೆ ತಗೋ ಅಂತ ಮತ್ತೆ ತೊಗೊಂಡೆ. ಸ್ವಲ್ಪ ಉಪ್ಪು ಹಾಕ್ತೆ, ಯಾಕೆಂದರೆ ಪನ್ನೀರ್ಗೂ ಉಪ್ಪಿರಬೇಕಲ್ವ, ಸ್ವಲ್ಪ ಟೇಸ್ಟ್ ಇರುತ್ತೆ. ಮತ್ತು ನಾವು ರೈಸಲ್ಲಿ ಹಾಕಿದ್ರೆ ಇದು ಒಂದು ಸಪ್ಪೆ ಇರುತ್ತೆ, ಅದಕ್ಕೆ. ನೋಡಿ, ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಲೋ ನಾನು ಇಟ್ಟಿದ್ದೆ ಪನ್ನೀರ್ ಹುರಿಯೋವರೆಗೂ. ಇದು ಆಗಲಿಲ್ಲ, ಅದಕ್ಕೆ ಇದನ್ನು ನಾನು ಜಬರ್ದಸ್ತಿಯಿಂದ ಗೋಲ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಉಪ್ಪು ಹಾಕಿದರೆ ಬೇಗ ಬಣ್ಣ ಬದಲಾಯಿಸುತ್ತಂತೆ, ಅದಕ್ಕೆ ಉಪ್ಪು ಹಾಕಿದೆ. ಮತ್ತು ಸ್ವಲ್ಪ ಹೈ ಇಟ್ಟೆ, ಆವಾಗ ಚೇಂಜ್ ಆಯಿತು ಕಲರು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಜಾಸ್ತಿ ಚಿಕ್ಕ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದಕ್ಕೆ ಕಾಲಿ ಮಿರ್ಚಿ ಹಾಕ್ತಾಯಿದ್ದೀನಿ. ಕಾಲಿ ಮಿರ್ಚಿ ಇದು ಮನೆಯಲ್ಲೇ ಮಾಡಿ ಹುರಿದು ಕೊಟ್ಟಿಟ್ಕೊಂಡಿದ್ದೀನಿ ನಾನು. ಇದು ಜೀರಾ ಪೌಡರು, ಇದನ್ನು ಮನೆಯಲ್ಲೇ ಹುರಿದು ಕೊಟ್ಟಿಟ್ಕೊಂಡಿದ್ದೀನಿ. ಯಾಕೆಂದರೆ ಇತ್ತೀಚೆಗೆ ಹೊರಗಡೆದು ಎಲ್ಲ ನಾನು ಕೇಳಿದ್ದೆ, ನಾನು ನಮ್ಮಮ್ಮ ಕೈಲಿ ತರಿಸೋಕ್ಕಂತ ಹೇಳಿಸಿದ್ದೆ, ಅಮ್ಮ ನನಗೆ ಕಾಲಿ ಮಿರ್ಚಿ ಪೌಡ್ರ್ ತಂದುಕೊಡು ಅಂತ. ಆವಾಗ ಅವ್ರು ಹೇಳಿದರು, ಅದೇನು ಕಾಲಿ ಮಿರ್ಚಿ ಪೌಡ್ರು, ಎಲ್ಲ ಹಾಳಾಗಿರೋದು ಕೊಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಖಾಲಿ ಅದು ಮಿರ್ಚಿ ಏನಿರುತ್ತಲ್ಲ, ಕಾಳು ಮೆಣಸು, ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನು ತಂದು ಮನೆಯಲ್ಲಿ ಹುರಿದು ಕೊಟ್ಟಿಟ್ಕೊಂಡಿದ್ದೀನಿ. ನೋಡಿ, ಇದು ಸಾಸಸ್ಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಮೊನ್ನೆ ಮಾಲ್ಗೆ ಹೋದಾಗೇ ತೊಗೊಂಡು ಬಂದೆ ಎಲ್ಲನೂ. ನಾನು ಇದೆಲ್ಲ ಮೊದಲನೇ ಸರಿ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹೊರಗೆ ತಿಂತಾಯಿದ್ದೆ ನಾನು ಮೊದಲು. ಇವಾಗ ಹೊರಗಡೆದು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ ಈ ಸ್ಪೇಸಲ್ಲಿ ನನಗೆ. ಅದಕ್ಕೆ ನಾನು ಮನೇಲಿ ಮಾಡ್ಕೊತಾ ಇದ್ದೀನಿ. ತಿನ್ನೋದು ಬಿಡೋಕ್ಕಾಗುತ್ತಾ, ಅಷ್ಟೆಲ್ಲ ತಿಂದುಬಿಟ್ಟು ಒಂದೇ ಸಲಿಗೆ? ಅದಕ್ಕೆ ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿ ಥರ ತಿನ್ನೋಣ ಅಂತ. ನೋಡಿ, ಇದನ್ನು ಬಿಟ್ಬಿಟ್ಟು ಇದು ಪನ್ನೀರು ಆಗಿದೆ, ಗೋಲ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಇದನ್ನು ಆಫ್ ಮಾಡ್ಕೊತೀನಿ ಇವಾಗ. ಇದಕ್ಕೆ ನಾನು ಇದು ಹಾಕೋತಾ ಇದ್ದೀನಿ, ಏನಂತಾರೆ, ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಸೋಯಾ ಸಾಸ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ಹಾಕ್ಕೋತೀನಿ ಇದನ್ನು.
ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇವತ್ತು ವಾಯ್ಸ್ ಕೊಡಬಾರ್ದು ಅನ್ನಿಸ್ತುತ್ತೆ, ಯಾಕೆಂದರೆ ಮೇಲೆ ಪ್ಲೇನು ಹೋಗ್ತಾಯಿವೆ ಮತ್ತು ಮಳೆಯೂ ಬರ್ತಾಯಿದೆ, ಸೌಂಡು ತುಂಬ ನಾಯ್ಸ್ ಆಗುತ್ತೆ, ಅದಕ್ಕೆ ಸಾರಿ. ನೋಡಿ, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ಹಾಕ್ಕೊಂಡ್ಬಿಟ್ಟು ಗ್ಯಾಸ್ನ ನಾನು ಆಫ್ ಮಾಡ್ಕೋತೀನಿ. ಅರಿಶಿನ ಹಾಕಬೇಕಾ ಬೇಡ ಅಂತ ಇದ್ದೆ, ಮತ್ತು ಅರಿಶಿನೂ ಹಾಕಿದೆ. ಯಾಕೆ ಅಂದರೆ ಅರಿಶಿನ ಇಲ್ಲದೆ ನಾನು ತಿನ್ನೋಕ್ಕೆ ಹೋಗಲ್ಲ, ತುಂಬ ಇಷ್ಟ ಅರಿಶಿನ ನನಗೆ. ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹಾಕಿದೆ, ಯಾಕೆಂದರೆ ಮತ್ತೆ ಅದು ಏನಂತಾರೆ, ಯೆಲ್ಲೋ ಕಲರ್ ಆದರೆ ಇದನ್ನು ಫ್ರೈಡ್ ರೈಸ್ ಅನ್ನಲ್ಲ, ಯೆಲ್ಲೋ ರೈಸ್ ಅಂತಾರೆ, ಅದಕ್ಕೆ ಸ್ವಲ್ಪ ಹಾಕಿದೆ. ಮತ್ತು ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ನಾನು ಇದಕ್ಕೆ ವೈಟ್ ರೈಸ್ ಹಾಕ್ತಾಯಿದ್ದೀನಿ. ವೈಟ್ ರೈಸ್ ನಾನು ಹೆಂಗೆ ಮಾಡಿದ್ದೀನಿ, ಬಿಡಿಯಾಗಿ ಉದುರಾಗಿ ಬರಬೇಕು ಅಂತ ಮೊದಲಿಗೆ ನೀರನ್ನ ಕುದಿಯೋಕ್ಕಿಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿದೆ. ಒಂದು ಚಮಚ ಆಯಿಲ್ ಹಾಕಿದೆ, ಸಣ್ಣ ಚಮಚದಿಂದ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಶಾಹಿ ಜೀರಾ, ಚಕ್ಕೆ, ಲವಂಗ ಮತ್ತು ಏನಂತಾರೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡೆ. ನೋಡಿ ಎಷ್ಟು ಉದುರಾಗಿದೆ ಅಂತ. ಮತ್ತು ಇದನ್ನೆಲ್ಲ ಮಸಾಲೆಗೆ ಕಡೆಗೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಕೊಳ್ಳಿ, ಮಿಕ್ಸಿ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸಿ ಮಾಡ್ಕೊಂಡ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ, ಇದನ್ನು ಎಗ್ ರೈಸ್ ಅಂತಲೇ ಕಾಣಿಸ್ತಾ ಇದೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೂ ಹೇಳಲ್ಲ, ಇದು ವೆಜಿಟೇರಿಯನ್ ಅವರಿಗೋಸ್ಕರ ಮಾಡಿರೋ ಪನ್ನೀರ್ ಬುರ್ಜಿ ರೈಸ್ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಳ್ಳೆಯ ಎಗ್ ರೈಸ್ ಥರನೇ, ತಿನ್ನೋರಿಗೂ ಗೊತ್ತಾಗಲ್ಲ. ನಾವು ಹಿಂಗೆ ತಗೊಂಡು ಬಾಯಲ್ಲಿ ಹಾಕ್ಕೊಂಡು ತಿನ್ನೋವರೆಗೂ ಗೊತ್ತಾಗಲ್ಲ ಇದು ಪನ್ನೀರ್ ಅಂತ. ಹೆಂಗೆ ಟ್ರಿಕ್ಕು ಚೆನ್ನಾಗಿದೆ ಅಲ್ವಾ. ಇದು ಯಾಕಂತಂದರೆ, ನಾನು ಎಗ್ ರೈಸು ಧಾರವಾಡಲ್ಲಿ ಒಂದು 5-6 ವರ್ಷ ಹಿಂದೆ ತಿಂತಾಯಿದ್ದೆ. ಅವಾಗ ಚೆನ್ನಾಗಿ ಆಗ್ತಾಯಿತ್ತು ನನಗೆ. ಇವಾಗ ಬಿಟ್ಬಿಟ್ಟು ಎಲ್ಲ 5-6 ವರ್ಷ ಆಗಿದೆ, ಅದಕ್ಕೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅಂದರೆ ಎಗ್ ರೈಸ್ ಅಲ್ಲ, ಫ್ರೈಡ್ ರೈಸು ಅಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು, ಸಖತ್ ಟೇಸ್ಟಿ ಇರ್ತಿತ್ತು. ಅದಕ್ಕೆ ನಾನು ಮನೆಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಒಳ್ಳೆ ಎಗ್ ರೈಸ್ ಥರ ಕಾಣಿಸ್ತಾ ಇದೆಯಲ್ವ, ತುಂಬ ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ಹೈ ಪ್ರೋಟೀನ್ ರಿಚ್ ಇರುತ್ತೆ. ಏಕೆಂದರೆ ಇದರಲ್ಲಿ ನಾವು ಪನ್ನೀರ್ ಹಾಕಿದ್ದೀವಿ. ಬೇಕಿದ್ದರೆ ನೀವು ತರಕಾರಿನೂ ಹಾಕ್ಕೋಬೋದು, ಶಿಮ್ಲಾ ಮಿರ್ಚು, ಗಜ್ರಿ, ಪತ್ತಗೋಬಿ ಎಲ್ಲ ಹಾಕ್ತಾರಲ್ಲ, ಎಲ್ಲ ಹಾಕಿಬಿಟ್ಟು ಪನ್ನೀರು ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ನನಗೆ ಡೈಲಿ ತರಕಾರಿ ತಿಂದು ಸಾಕಾಗಿದೆ, ಅದಕ್ಕೆ ಸ್ವಲ್ಪ ನೀವಿರಲಿ ಅಂತ ಈ ಥರ ಮಾಡಿದೆ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಮಾಡ್ಕೊಳ್ಳಿ, ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.